ಒಂದು ಬೆಲೆ ಬರ್ತದೆ. ಈಗ ನಮ್ಮಲ್ಲಿ ಆಕಳ ಕೊಟ್ಟಿಗೆಯೊಳಗೆ ಆಕಳ ಕೆಚ್ಚಲಕ್ಕೆ ಉಣ್ಣೆ ಹತ್ತಿರ್ತಿದ್ದು ನೋಡ್ರಿ. ನಮಗೆಲ್ಲ ಒಕ್ಕಲ್ತನ ಮಾಡೋರಿಗೆ ಅನುಭವ ಇರ್ತದೆ. ಆಕಳ ಕೆಚ್ಚಲಿಗೆ ಉಣ್ಣೆ ಹತ್ತಿದ್ರೆ ಉಣ್ಣೆ ಕೆಚ್ಚಲದೊಳಗಿನ ರಕ್ತ ಹೀರುತ್ತೆ ಹೊರತು ಹಾಲು ಕುಡಿಬೇಕು, ಇದರೊಳಗೆ ಹಾಲು ಐತೆ ಅನ್ನೋದು ಬೆಲೆನೇ ಗೊತ್ತಿರಲಿಲ್ಲ ಅದಕ್ಕೆ. ಹೆಂಗೆ ಉಣ್ಣಿಗೆ ಕೆಚ್ಚಲದೊಳಗೆ ಹಾಲಿದ್ರೂ ಸಹಿತ ಹಾಲನ್ನು ಬಿಟ್ಟು ರಕ್ತ ಹೀರ್ತದೋ, ಹಾಗೆ ಬದುಕಿನ ಬೆಲೆ ಗೊತ್ತಿರದೆ ಈ ಬದುಕನ್ನು ಅನುಭವಿಸುವ ಮನುಷ್ಯ ಅವ ಕೆಚ್ಚಲಿಗೆ ಹತ್ತಿದ ಉಣ್ಣೆ ಅಂತ ಸರ್ವಜ್ಞ ಕರೀತಾನಷ್ಟೆ. ಬದುಕಿನ ಬೆಲೆ ಗೊತ್ತಿರಬೇಕಲ್ಲ, ಇದು ಎಷ್ಟು ದೊಡ್ಡದ ಜೀವನ. ದೇವರು ನಮಗೆಲ್ಲ ಒಂದು ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ. ಏನು ಮಾಡುವುದು ಜೀವನದಲ್ಲಿ? ಈ ಬದುಕಿನ ಉದ್ದೇಶವಾದರೂ ಏನು ಮಾಡಬಹುದು ಮನುಷ್ಯ? ಏನು ಈ ಜಗತ್ತಿಗೆ ಬಂದು ಹಿಮಾಲಯಗಳನ್ನು ನಿರ್ಮಿಸಬಲ್ಲನೆ, ಗಂಗೆ ತುಂಗೆ ಕಾವೇರಿಗಳನ್ನು ನಿರ್ಮಿಸಬಲ್ಲನೆ, ಭೂಮಿಯನ್ನು ನಿರ್ಮಿಸಬಲ್ಲನೆ, ಸೂರ್ಯ ಚಂದ್ರರನ್ನು ನಿರ್ಮಿಸಬಲ್ಲನೆ. ಮನುಷ್ಯ ಏನು ಮಾಡಬಲ್ಲ? ಮನುಷ್ಯನ ಬದುಕಿನ ಉದ್ದೇಶ ಇಷ್ಟೇ. ಇಲ್ಲಿ ಬಂದು ಅವ ಏನು ಸಾಗರಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ನದಿಗಳನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಸಹ್ಯಾದ್ರಿ ಪರ್ವತವನ್ನು ನಿರ್ಮಾಣ ಮಾಡಬೇಕಾಗಿಲ್ಲ, ಭೂಮಿಯನ್ನು ನಿರ್ಮಾಣ ಮಾಡಬೇಕಾಗಿಲ್ಲ. ದೇವರು ಇದೆಲ್ಲವನ್ನು ನಿರ್ಮಾಣ ಮಾಡಿಟ್ಟಾನ ನಮ್ಮ ಸಲುವಾಗಿ. ಅವ ಎಷ್ಟು ಕೃಪಾಮಯಿ ಅಂದ್ರೆ, ನಾವು ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ತಾಯಿ ಎದೆಯಾಗ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸ್ಯಾನ ದೇವರು. ನಾವು ಏನೂ ಮಾಡಬೇಕಾಗಿಲ್ಲ. ಇಲ್ಲಿ ಬಂದು ಉದ್ದೇಶ ಏನು ಅಂದ್ರೆ, ದೇವ್ರು ಏನು ಮಾಡಿಟ್ಟಾನಲ್ಲ ಅದನ್ನು ಕೆಡಿಸ್ಲಾರ್ದಂಗಿದ್ರೆ ಸಾಕು. ಇದು ಬದುಕಿನ ಸಾರ್ಥಕತೆ. ಇದಷ್ಟೆ. ನಾವು ಬಂದು ಏನನ್ನೂ ಮಾಡಬೇಕಾಗಿಲ್ಲ. ದೇವ್ರು ಏನು ಮಾಡಿಟ್ಟಾನ ಅದನ್ನು ಕೆಡಿಸದಂತೆ ಬದುಕಬೇಕಷ್ಟೆ. ಇಲ್ಲಿ ಬದುಕಬೇಕು ಮನುಷ್ಯ 100 ವರ್ಷಗಳ ಕಾಲ ಬದುಕಬೇಕು. ಕುರುವನ್ನೇ ವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ. ಮನುಷ್ಯ ಈ ಭೂಮಿಯ ಮೇಲೆ ಹೇಗೆ ಬದುಕಬೇಕು ಅಂದ್ರೆ, ಜಿಜೀವಿಷೇತ್ ಶತಂ ಸಮಾಹ, ಜೀವಿತುಂ ಇಚ್ಛಾ ಜಿಜೀವಿಷ. ಬದುಕಬೇಕನ್ನುವ ಇಚ್ಛೆಯಿಂದ ಬದುಕಬೇಕು ಅಂತ, ಸಂತೋಷದಿಂದ ಬದುಕಬೇಕು, ಉತ್ಸಾಹದಿಂದ ಬದುಕಬೇಕು. ನಮ್ಮಲ್ಲಿ ಆ ಉತ್ಸಾಹ ಇಲ್ಲ. ಬೆಳಿಗ್ಗೆ ಎದ್ದು ಕೂಡಲೇ ನಾವು ಹೇಳೋದು, ನಮ್ಮ ರಾಗನ ಹೆಂಗೆ ಶುರು ಆಗ್ತದೆ, ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡಿ ನಾವು ಅಂತ ಅನ್ನೋದಿಲ್ಲ. ನಾವು ಎದ್ದು ಕೂಡಲೇ ನಮ್ಮ ಸಮಸ್ಯೆ ಸುಮ್ಮ ಕಣ್ಣು ಮುಚ್ಚಿ ಬಿಡ್ಬೇಕು ನೋಡ್ರಿ. ಅಲ್ಲ, ಮುಚ್ಚಬೇಕು, ತೆಗಿ ಅಂತ ಯಾರು ಅಂದಾರ ನಿಮಗೆ? ಸುಮ್ಮ ದೇವ್ರು ಕರ್ಕೊಂಡು ಹೋಗ್ಬಿಡ್ಬೇಕು ನೋಡಿ ನಮಗೆ. ಅಲ್ಲ, ಹೋಗ್ಬೇಕು ಪಾಪ, ದೇವ್ರು ಯಾಕೆ ಕರ್ಕೊಂಡು ಹೋಗಿ? ನಿಮ್ಗೆ ಬೇಕಂದ್ರೆ ಹೋಗ್ಬೇಕಪ್ಪ. ಅಲ್ಲ, ಹೋಗ್ಯಾರೆ ಏನು ಮಾಡೋವ್ರ ಮ್ಯಾಲೆ ಏನೇನು ಧಾರಾವಾಹಿ ಇದಾವ, ಟಿ ವಿ ಅದಾವ, ಏನು IPL ಮ್ಯಾಚ್ ಅದಾವ, ಹೋಗಿ ಏನು ಮಾಡೋರಲ್ಲಿ? ಇಲ್ಲಿ ಎಲ್ಲ ದೇವರು ಇಷ್ಟು ಸಂಪತ್ತು ಕೊಟ್ಟಾನ. ಸಂತೋಷವಾಗಿ 100 ವರ್ಷಗಳ ಕಾಲ ಕುರುವನ್ನೇ ವೇಹ ಕರ್ಮಾಣಿ. ಹೆಂಗೆ ಬದುಕಬೇಕು ಅಂದ್ರೆ, ಈ ಜನ್ಮ ಕೊಟ್ಟ ದೇವರೇ ಸಂತೋಷ ಪಡ್ತಿರಬೇಕು, ಹಂಗೆ ಬದುಕಬೇಕು. ಅದಕ್ಕೊಂದು ಜೀವನ ಅಂತ ಕರೀತಾರೆ. ದೇವನಿಗೆ ಸಂತೋಷ ಅನ್ನಿಸ್ತಿರ್ಬೇಕು. ಏನಪ್ಪ ಇವನಿಗೊಂದು ಬದುಕು ಕೊಟ್ಟಿನೆಲ್ಲ, ನನಗೆ ಖುಷಿಯಾಗಿರಬೇಕು ಅಂತ ದೇವ ಸಂತೋಷ ಪಡ್ತಿರ್ಬೇಕು. ಹೆಂಗೆ ಬದುಕೋದು ಅಂದ್ರೆ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವಸಂತಗಳನ್ನು ಈ ಭೂಮಿಯ ಮೇಲೆ ಬದುಕಬೇಕು ಮನುಷ್ಯ. ಬದುಕಬೇಕಲ್ಲ. ಈಗ 100 ವರ್ಷ ಬದುಕೋದು ಕಷ್ಟ. ಈಗ ಯಾರಿಗೆ ಅನ್ನಿಸ್ತು 100 ವರ್ಷ ಬದುಕಬೇಕು ಅನ್ನಿಸ್ತು? ಅವನಿಗೊಬ್ಬನಿಗೆ. ಡಾಕ್ಟ್ರ್ ಹತ್ರ ಹೋದ ನೋಡ್ರಿ, ಏನರ ಮಾಡಿರಿ 100 ವರ್ಷ ಬದುಕಬೇಕು ನೋಡ್ರಿ ನಾವು. ಅವರು ಡಾಕ್ಟ್ರ್ ಅಂದರು, ಈಗ ಏನು ನೀವು ತಿನ್ನೋ ಫುಡ್ಡು ಫಾಸ್ಟು, ಲೈಫು ಫಾಸ್ಟಾಗಿ ಹೋಗುತ್ತಿದ್ದು. 100 ವರ್ಷ BP ಶುಗರ್ನಾಗ ಯಾರು ಬದುಕೋಕ್ಕಾಗೋದಿಲ್ಲ. ಇದು 100 ವರ್ಷ ಬದುಕೋದು ನಮ್ಮ ಮೆಡಿಕಲ್ಗೆ ಒಂದು ಸವಾಲು ಐತಿದ್ದು ಅಂತ. ಅವ ಬಂದ ಒಂದು ಡಾಕ್ಟ್ರ್ ಕಡೆಯಿಂದ ಅಷ್ಟು ಚಲೋ ಆಗೋದಿಲ್ಲ, ಯಾರ ಜ್ಯೋತಿಷಿಗಳ ಕಡೆ ಹೋಗ್ಬೇಕು. ಅವ ಜ್ಯೋತಿಷಿಗಳ ಹತ್ರ ಹೋದ, 100 ವರ್ಷ ಬದುಕ್ಬೇಕು ನೋಡ್ರಿ, ನಾವು ಏನು ಮಾಡ್ತೀರಿ ಹೇಳ್ರಿ. ಅವರು ಎಲ್ಲ ಅವನ ಹೆಸರು ತೊಗೊಂಡು ಹೇಳಿದ್ರು, ನೋಡು ಮದುವೆಯಾಗಿ ಹೋಗಂದ್ರೆ ಅವ್ರು. ಅವಾಗ ಅವ ಅಂದ, ಅಲ್ರಿ ಮದುವೆ ಆದ್ರೆ 100 ವರ್ಷ ಬದುಕ್ತೀವೇನು? 100 ವರ್ಷ ಬದುಕೋದಿಲ್ಲ, ಮದುವೆ ಆದ್ರೆ 100 ವರ್ಷ ಬದುಕ್ಬೇಕನ್ನೋ ತಲೆಯಾಗಿನ ಹುಚ್ಚಿ ಬಿಡ್ತೈತೆ, ಅದಕ್ಕೆ ಹೋಗಿ ನೀವು ಮದುವೆ ಆಗಷ್ಟೆ. 100 ವರ್ಷ ಬದುಕಬೇಕನ್ನೋ ತಲೆಯಾಗಿನ ಹುಚ್ಚಿ ಬಿಡ್ತೈತೆ ನನಗಷ್ಟು.
ಬದುಕುವುದಷ್ಟೇ. ದೇವರು ಎಷ್ಟು ಕೊಟ್ಟಾನ, 100 ವಸಂತಗಳ ಕಾಲ ಇಲ್ಲಿ ಬದುಕುವುದಷ್ಟೆ. ಎಷ್ಟು ಅದ್ಭುತವಾದ ಒಂದು ಸಣ್ಣ ಹೂವು, ಒಂದು ಬಳ್ಳಿಯಲ್ಲಿ ಒಂದು ಹೂವು ಅರಳುತ್ತದೆ. ಒಬ್ಬ ದಾರಿ ಹೋಗ ಮನುಷ್ಯ ಹೂವಿಗೆ ಕೇಳ್ತಾನೆ, ಏನು ಬದುಕಂದ್ರೆ ಏನು? ಆ ಬಳ್ಳಿಯಲ್ಲಿ ಅರಳಿರುವ ಹೂವು ಹೇಳ್ತದೆ, ಮನುಷ್ಯನೇ ನಿನಗೆ ಗೊತ್ತಿರಬೇಕಲ್ಲ, ಶಾಸ್ತ್ರಗಳನ್ನು ಓದಿದವನು, ವೇದ ಉಪನಿಷತ್ತುಗಳನ್ನು ಓದಿದವನು, ನಿನಗೇನು ತಿಳಿದಿಲ್ಲೇನೋ ಬದುಕಂದ್ರೆ? ಅವ ಅಂತಾನ, ಎಲ್ಲ ಓದೇ ಬಂದೀನಿ, ಇನ್ನೂ ಅರ್ಥ ಆಗಿಲ್ಲ ನನಗೆ, ನಿನಗೆ ಕೇಳಾಕತ್ತೀನಿ ಹೇಳಿ. ಹೂ ಅಂತದೆ, ನೋಡು ಮನುಷ್ಯನೇ, ಬದುಕಂದ್ರೆ ಇಷ್ಟೇ. ನೀನು ನನಗೆ ಎಲ್ಲಿ ಹಚ್ಚಿದ್ದೆ ಅಂದ್ರೆ ನಿನ್ನ ಹಿತ್ತಲದೊಳಗೆ ಹಚ್ಚಿದ್ದೆ ನನಗೆ. ನೀ ಎಲ್ಲಿ ಸ್ನಾನ ಮಾಡಿ ಬಚ್ಚಲು ನೀರು ಬರ್ತಿತ್ತು, ನೀ ಎಲ್ಲಿ ಕೊಟ್ಟಿಗೆ ತೊಳೆದು ರಾಡಿ ಸಗಣಿ ನೀರು ಬರ್ತಿತ್ತು, ಅಲ್ಲಿ ನನಗೊಂದು ಬಳ್ಳಿಯೊಳಗೆ ಹಚ್ಚಿದ್ದಿ, ಬಳ್ಳಿಯೊಳಗೆ ನಾ ಬಂದೀನಿ. ನೋಡು, ನೀ ಕೇಳಕತ್ತಿಯಲ್ಲ ಜೀವನ ಅಂದ್ರೆ ಏನು ಅಂದ್ರೆ, ಜೀವನ ಅಂದ್ರೆ ಇಷ್ಟೇ. ನೀ ಸ್ನಾನ ಮಾಡಿದ ಬಚ್ಚಲ ನೀರು ನನ್ನ ಬೇರಿಗೆ ಬಂತು, ನೀನು ಕೊಟ್ಟಿಗೆಯೊಳಗಿನ ಸಗಣಿ ರಾಡಿ ನೀರು ನನ್ನ ಬೇರಿಗೆ ಬಂತು. ಜೀವನ ಅಂದ್ರೆ ಕೆಟ್ಟದ್ದನ್ನು ಹೀರಿ ಸೌಂದರ್ಯವಾಗಿ ಅರಳು ನಿಲ್ಲುವುದೇ ನಿಜವಾದ ಜೀವನ. ಕೆಟ್ಟದ್ದನ್ನು ಹೀರಬೇಕು, ಸೌಂದರ್ಯವಾಗಿ ಅರಳು ನಿಲ್ಲಬೇಕು. ದಟ್ ಈಸ್ ಲೈಫ್, ಅದು ಜೀವನ. ಅವಾಗ ಮನುಷ್ಯ ಅಂತಾನ, ನಿನ್ನ ಬೆಲೆ ಎಷ್ಟು? ಆ ಹೂವು ಹೇಳುತ್ತದೆ, ನಿಮ್ಮ ಬೆಲೆ ಕಟ್ಟಬಹುದು, ನನ್ನ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ ನಿಮಗೆ. ನನ್ನ ಬೆಲೆ ಗೊತ್ತಾಗಬೇಕಾಗಿದ್ರೆ ದೇವರಿಗೆ ಕೇಳು. ಯಾಕಂದ್ರೆ ಬೆಳಕು ಹರಿದ ಕೂಡಲೇ ನನಗವ ತನ್ನ ತಲೆ ಮೇಲೆ ಕೂಡಿಸ್ಕೊಂತಾನ, ಅವನಿಗೆ ಕೇಳು ನನ್ನ ಬೆಲೆ ಏನಂತ, ನನಗೇನು ಗೊತ್ತಾಗ. ದೇವನಿಗೆ ಕೇಳು, ನೀ ಯಾಕೆ ಒಂದೇ ದಿವಸ ಬದುಕುವ ಹೂವಿಗೆ ನಿನ್ನ ತಲೆ ಮೇಲೆ ಕೂಡಿಸ್ಕೊಂತಿ ಅಂತ. ನನ್ನ ಬೆಲೆ ನಿನಗೆ ತಿಳಿಬೇಕಾಗಿದ್ರೆ ದೇವರಿಗೆ ಕೇಳು, ದೇವರು ಹೇಳ್ತಾನೆ ಬೆಲೆ. ಬದುಕೇ ಒಂದು ಆರಾಧನೆ. ಇದು ಬದುಕು ಒಂದು ದಿವ್ಯೋತ್ಸವವಾಗಬೇಕು, ಬದುಕು ಒಂದು ಆರಾಧನೆಯಾಗಬೇಕು. ಬದುಕೇ ಒಂದು ಆರಾಧನೆ. ಅಕ್ಕ ಇದನ್ನು ಸುಂದರವಾಗಿ ಹೇಳ್ತಾಳೆ, ಸಜ್ಜನಳಾಗಿ ಮಜ್ಜನ ಕೆರೆ, ಶಾಂತಳಾಗಿ ಪೂಜೆಯ ಮಾಡು, ಸಮರತೆಯಿಂದ ಹಾಡುವೆ ಚನ್ನ ಮಲ್ಲಿಕ. ನಾವೇನು ತಿಳಿದೀವಿ, ಬಡ ಬಡ ಹೋಗಿ ಒಂದು ಕೊಡ ನೀರು. ಜೀವಧರ್ಮವೇ ದೇವಧರ್ಮ. ಯಾಕಂದರೆ ದೇವ ಮತ್ತು ಅದ್ಭುತವಾದಂಥದ್ದು. ಗಾಡ್ ಈಸ್ ಇನ್ವಿಸಿಬಲ್ ಲೈಫ್, ಲೈಫ್ ಈಸ್ ವಿಸಿಬಲ್ ಗಾಡ್. ಇದು ಜೀವವೇ ದೇವಜೀವನ. ಇದು ಅಕ್ಕನ ಅನುಭವದ ಮಾತು ಎಷ್ಟು ದೊಡ್ಡದು ಅಂದರೆ, ಮನುಷ್ಯನೇ ಈ ಬದುಕೇ ಒಂದು ಪೂಜೆಯಾಗಬೇಕು. ಪೂಜೆ ಮತ್ತು ಬದುಕು ಬೇರೆ ಅಲ್ಲ, ಜೀವನವೇ ಒಂದು ಪೂಜೆಯಾಗಬೇಕು. ಜೀವನವೇ ಒಂದು ಪೂಜೆಯಾಗಬೇಕು. ಸಜ್ಜನಿಕೆಯ ಮಜ್ಜನ, ಶಾಂತಿಯ ಪೂಜೆ. ಈ ಬದುಕು ಪೂಜೆ ಆಗಬೇಕಂದ್ರೆ, ಮಜ್ಜನ ಅಂದ್ರೆ ನೀರು ಹಾಕಿ ಮಾಡುವುದು ಮಜ್ಜನ ಅಲ್ಲ, ಸಜ್ಜನಿಕೆಯ ಮಜ್ಜನ. ಮನ್ಯಾಗ ಸಮಾಧಾನ ಇರುವುದ ಪೂಜೆ, ಎದ್ಯಾಗ ಒಂದಿಷ್ಟು ಸ್ವಚ್ಛ ಪ್ರೇಮ ಇರುವುದೇ ಮಂತ್ರ. ಜೀವನ ಒಂದು ಆರಾಧನೆ ಆಗಬೇಕಾದ್ರೆ 3 ಮಾತು ಹೇಳ್ತಾಳೆ ಅಕ್ಕ. ಬದುಕೇ ಒಂದು ಪೂಜೆ ಆಗಬೇಕಾದ್ರೆ ಒಂದಿಷ್ಟು ಸದಾಚಾರ, ಸಜ್ಜನಿಕೆ ಇರಬೇಕು, ಒಂದಿಷ್ಟು ಸಮಾಧಾನ ಇರಬೇಕು, ಒಂದಿಷ್ಟು ಎದ್ಯಾಗ ಸಹಜ ಪ್ರೇಮ ಇರಬೇಕು. ಇವು 3 ಇದ್ದರೆ ಆ ಬದುಕೇ ಒಂದು ಆರಾಧನೆ. ಒಂದಿಷ್ಟು ಸಜ್ಜನಿಕೆ ಇರಬೇಕು. ಏನು ಸಜ್ಜನಿಕೆ ಅಂದ್ರೆ ಏನು? ಸಜ್ಜನಿಕೆ ಅಂದ್ರೆ ಬಸವಣ್ಣವರು ಹೇಳಿದರು, ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಇದು ಕೂಡಲ ಸಂಗಮ ದೇವನೊಲಿಸುವ ಪರಿ. ಯಾವುದು ಮಾಡಿದ್ರೆ ಕೂಡಲ ಸಂಗನ ಕರುಣೆ ಆಗ್ತೈತೆ. ಅವ್ರು ಏನು ಮಾಡಂದ್ರು? ಯಜ್ಞ ಮಾಡಂದ್ರು, ಹೋಮ ಮಾಡಂದ್ರು, ಹವನ ಮಾಡಂದ್ರು. ಯಾವುದರಿಂದ ಕೂಡಲ ಸಂಗನ ಕರುಣೆ ಆಗ್ತದೆ? ಯಾವುದು ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂದ್ರೆ, ಜೀವನದಲ್ಲಿ ಏನು ತಪ್ಪು ಮಾಡಾಕತ್ತಿ ಎಲ್ಲ ತಪ್ಪು ಬಿಡು, ಅದು ದೇವನ ಪೂಜೆ ಅಷ್ಟೆ. ತಪ್ಪು ಮಾಡೋದು ಬಿಡುವುದು, ಒಪ್ಪನ್ನು ಮಾಡುವುದಷ್ಟೆ. ನಮ್ಮ ತಪ್ಪು ಬಿಡಬೇಕು, ಇನ್ನೊಬ್ಬರು ತಪ್ಪೆಣಿಸೋದು ಬಿಡಬೇಕು. ಇವೆರಡೂ ಬಿಟ್ಟು ಅಂದ್ರೆ ಅವ ನಿಜವಾದ ಸಜ್ಜನ, ಅವ ಸಜ್ಜನ ಅಂತ. ನಾನು ತಪ್ಪು ಮಾಡೋದು ಬಿಡೋದು, ಇನ್ನೊಬ್ಬರಿಗೆ ತಪ್ಪನ್ನು ಎಣಿಸೋದು ಬಿಡೋದು. ಯಾಕಂದ್ರೆ
ಯಾಕಂದ್ರೆ ಸಮಾಜ ಹೇಗಿದೆ ಅಂದ್ರೆ, ಒಬ್ಬ ಗಣಿತ ಪ್ರೊಫೆಸರ್ ಇದ್ದರು. ಯಾಕೆ ಮನುಷ್ಯನ ಜೀವನದಲ್ಲಿ ತಪ್ಪುಗಳನ್ನು ಕಡಿಮೆ ಮಾಡಬೇಕು, ಮಾಡೋದು ಬಿಡಬೇಕು ಅಂದ್ರೆ ಒಬ್ಬ ಗಣಿತದ ಪ್ರೊಫೆಸರ್ ಇದ್ದರು. ಆ ಗಣಿತದ ಪ್ರೊಫೆಸರು ಬರೇ ಗಣಿತ ಕಲಿಸ್ಲಿಲ್ಲ, ಗಣಿತ ಕಲಿಸ್ತಿದ್ದಿಲ್ಲ, ಮಕ್ಕಳಿಗೆ ಗಣಿತದ ಜೊತೆ ಜೀವನ ಪಾಠ ಹೇಳ್ತಿದ್ರು. ಅವರು ಕೊನೆಗೆ ಅವ್ರದ್ದು ಸೆಂಡ್ ಆಫ್, ಇನ್ನೇನು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ರು, ಹೋಗ್ತಿದ್ರು ಅವರು ಕೊನೆಗೆ ಮಾಸ್ತರ್ ಸರು ಅವರಿಗೆ ಪಾಠ ಹೇಳ್ತಿದ್ರು. ಗಣಿತ